ಜೀವನ ಸಂಗಾತಿ ಅಧ್ಯಾಯ 55. ಇಲ್ಲ ಅಜ್ಜಿ, ನಾನು ಆರುಷಿ ಒಪ್ಪಿಗೆ ಪಡೆಯದೆ ಮದುವೆಯಾಗಿದ್ದೀನಿ. ಅದಕ್ಕಾಗಿ ಅವಳು ನನ್ನನ್ನು ಒಪ್ಪಿ ನನಗೆ ಒಂದು ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ನೀವೆಲ್ಲ ಬಂದು ಅವಳನ್ನು ಮನೆ ತುಂಬಿಸ್ಕೊಳ್ಳಿ, ಆಯಿತಾ? ನನಗೆ ಸ್ವಲ್ಪ ದಿನ ಸಮಯಾವಕಾಶ ಬೇಕು. ಅಲ್ಲಿವರೆಗೂ ನನ್ನ ಹುಡುಗಿಯನ್ನು ನೋಡುವ ಕಾತುರ ಹೀಗೆ ಇರಲಿ, ಹೇಳ್ದ ಅಲೋಕ್. ಮುಂದೆ ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದ ವಿಭಾ ಆರುಷಿಯನ್ನು ಎಬ್ಬಿಸಿ ಅವಳಿಗೆ ತನ್ನ ಮತ್ತು ವಿಕ್ರಮ್ ಪ್ರೀತಿಯ ವಿಷಯವನ್ನು ಹೇಳೋಕೆ ವಿಕ್ರಮ್ ಅವರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ನೀನು ಬೇಗ ನಮ್ಮ ಜೊತೆ ಬಾ ಅಂತ ಕರೆದ್ಲು. ಇಲ್ಲ ವಿಭಾ, ನನಗೆ ಯಾಕೋ ಎಲ್ಲಿಗೂ ಬರೋ ಮನಸ್ಸಿಲ್ಲ, ನೀನು ಹೋಗ್ಬಾ ಅಂತ ಹೇಳಿದ್ಲು ಆರುಷಿ. ಆಯ್ತಮ್ಮ, ಈಗ ನಿನ್ನ ಮದುವೆ ಆಯಿತು ಅಲ್ವಾ, ಅದಕ್ಕೆ ಈ ಥರ ಹೇಳ್ತಾ ಇದೀಯಾ? ಎಷ್ಟೇ ಆಗಲಿ ನಾನೇನು ನಿನ್ನ ಒಡ ಹುಟ್ಟಿದ ಅಕ್ಕನೋ ಇಲ್ಲ ತಂಗಿನೋ? ನನ್ನ ಪ್ರೀತಿ ಬಗ್ಗೆ ಮಾತಾಡೋದಕ್ಕೆ ಹೇಳು. ಅಲ್ಲಿ ನನ್ನಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾರೋ ಅಂತ ಭಯಕ್ಕೆ ನಾನು ನಿನ್ನನ್ನು ಕರೆದೆ, ಆದರೆ ನೀನು ಮಾತ್ರ ಬರಲ್ಲ ಅಂತಂದ್ಲು ಅಷ್ಟೇ. ಮರು ಮಾತಾಡದೆ ಆರುಷಿ ವಾಶ್ರೂಮ್ ಹೊಕ್ಕಳು. ಅವಳನ್ನು ನೋಡಿದ ವಿಭಾ ಸಣ್ಣಗೆ ನಕ್ಕು, ನೀನು ಇದೇ ರೀತಿ ಮಾತಾಡಿದ್ರೆ ಮಾತ್ರ ದಾರಿಗೆ ಬರೋದು ಅಂತ ಗೊತ್ತು ಕಣೆ, ಅದಕ್ಕೆ ನಾನು ಆ ಥರ ಮಾತಾಡಿದ್ದು, ಸಾರಿ ಅಂತ ಹೇಳಿಕೊಂಡು ತಾನೂ ಕೂಡ ರೆಡಿಯಾಗೋಕೆ ಹೊರಟ್ಲು. ಗೌರಮ್ಮ ಆಗಲೇ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ವಿಭಾಗೆ ತಿಂಡಿ ಮಾಡೋಕ್ಕೆ ಸಹಾಯ ಮಾಡ್ತಾಯಿದ್ರು. ಅವರು ಮೊದಲೇ ಪುಳಿಯೋಗರೆ ಗೊಜ್ಜು ಮಾಡಿ ತಂದಿದ್ದಕ್ಕೆ ಅನ್ನ ಮಾಡಿ ಕಲಸೋಕೆ ರೆಡಿ ಮಾಡ್ತಾಯಿದ್ರು. ರೆಡಿಯಾಗಿ ಬಂದ ಆರುಷಿಯನ್ನು ನೋಡಿದ ಗೌರಮ್ಮನವರು, ಯಾಕವ್ವ ಮಗ ಹಿಂಗಿದ್ದೀಯಾ ಅಂತ ಕೇಳಿದ್ರು. ಅಮ್ಮ, ಯಾಕೋ ಬೇಜಾರಮ್ಮ ಹೇಳಿದ್ಲು ಆರುಷಿ. ಹಂಗಂದ್ರೆ ಹೆಂಗವ್ವ, ನೋಡಿಲಿ ನಿನ್ನ ಅಂತ ಅವಳ ತಾಳಿಯನ್ನು ತೋರಿಸಿ, ನೀನೀಗ ಮದುವೆಯಾದ ಹೆಣ್ಣು ಕಣವ, ಮದುವೆ ಆದವರು ಇಷ್ಟ ಇಲ್ಲದೆ ಹೋದರೂ ಅದಕ್ಕೆ ಮರ್ಯಾದೆ ಕೊಡೋದು, ಗೌರವ ಕೊಡೋದು ನಮ್ಮ ಸಂಸ್ಕೃತಿ ಕಣವ ಅಂತಂದರು. ಅದನ್ನು ಕೇಳಿಸ್ಕೊಂಡ ಆರುಷಿ ಏನೊಂದೂ ಮಾತಾಡದೆ ದೇವರ ಮನೆಗೆ ಹೋಗಿ ಅರಿಶಿಣ ಕುಂಕುಮ ಹಚ್ಕೊಂಡು ಹಣೆಗೆ ಸಿಂಧೂರ ಇಟ್ಟು ಹೊರಗಡೆ ಬಂದಳು. ಅವಳನ್ನು ಈಗ ನೋಡಿದ ಗೌರಮ್ಮ, ಈಗ ನಿನ್ನ ಮಕದಾಗೆ ದೇವತೆ ಕಳೆ ಬಂತು ನೋಡವ್ವ ಅಂತ ದೃಷ್ಟಿ ತೆಗೆದ್ರು. ಅಮ್ಮ ಬಾ ಅಂತ ಕೂಗಿದ ವಿಭಾ ತಿಂಡಿ ತಂದ್ಲು. ಹಾಲಲ್ಲಿ ತಿಂಡಿ ಪಾತ್ರೆ ಇಟ್ಟು 3 ತಟ್ಟೆ ಇಟ್ಲು. ಎಲ್ಲರೂ ತಿಂಡಿ ತಿಂದರು. ಅಮ್ಮ, ಈಗ ಕ್ಯಾಬ್ ಬುಕ್ ಮಾಡಲಾ ಅಂತ ಕೇಳಿದ್ಲು. ಮಾಡವ್ವ ಅಂತಂದರು ಗೌರಮ್ಮ. ಆರುಷಿ ಮಾತ್ರ ಗೊಂಬೆಯಂತೆ ಇದ್ಲು, ಮಾತಿಲ್ಲ ಕಥೆ ಇಲ್ಲ. ಅದನ್ನು ಗಮನಿಸಿದ ಗೌರಮ್ಮ ಅವಳ ಹತ್ರ ಬಂದು ಅವಳ ತಲೆ ಸವರಿ, ಯಾಕೆ ಮಗ ಹಿಂಗಿದ್ದಿ ಅಂತ ಕೇಳಿದ್ರು. ಅಮ್ಮ, ನನಗೆ ಈ ಮದುವೆಯನ್ನು ಯಾಕೋ ಒಪ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅಮ್ಮ, ನನ್ನ ಮನಸ್ಸೇ ಸರಿಯಿಲ್ಲ ಅಂತಂದ್ಲು ಕಣ್ಣಲ್ಲಿ ನೀರು ತುಂಬಿಕೊಂಡು. ಅಮ್ಮ, ಇವತ್ತು ವಿಭಾ ಮತ್ತು ಅವರಮ್ಮ ಜೊತೆಗೆ ನಿನ್ನ ಇನ್ನೊಬ್ಬ ಮಗ ಅಲೋಕ್ನ ಹೆಂಡತಿ ಬರ್ತಾ ಇದ್ದಾಳೆ ಅಂತ ಹೇಳ್ದ ವಿಕ್ರಮ್. ಏನೋ ಅದು ಅಲೋಕ್ನ ಹೆಂಡತಿ ಅಂತ ಅಂದ್ಕೊಂಡು ಅಂತ ಗದರಿದ್ರು. ಆದರೆ ಇನ್ನೂ ಅವಳು ಅಲೋಕ್ನ ಒಪ್ಕೊಂಡಿಲ್ಲ ಅಲ್ವಾ, ಅದಕ್ಕೆ ಹಾಗೆ ಹೇಳಿದೆ. ಅವರು ಅಲೋಕನ ಗಂಡ ಅಂತ ಒಪ್ಕೊಂಡ ನಂತರ ಅವರನ್ನು ಬಾಯಿ ತುಂಬ ಅತ್ತಿಗೆ ಅಂತ ಕರಿತೀನಿ ಹೇಳ್ದ ವಿಕ್ರಮ್. ಅವರು ಮದುವೆಯಾಗಿರೋ ಪರಿಸ್ಥಿತಿಯೂ ಸರಿಯಿಲ್ಲ, ಅದಕ್ಕೆ ಆ ಹುಡುಗಿಗೂ ಸ್ವಲ್ಪ ಸಮಯ ಬೇಕು ಅಂತಂದರು. ಅಮ್ಮ, ನಿನ್ನೆ ನಿನಗೆ ನಾನು 2 ವಿಷಯ ಹೇಳಿದ್ದೀನಿ. ಒಂದು ಅಲೋಕ್ನ ಮದುವೆ ಆದ ಬಗ್ಗೆ, ಹಾಗೆ ಅದರ ಜೊತೆ ಅವಳನ್ನು ಒಪ್ಪಿಸಿ ಅಲೋಕ್ನ ಜೊತೆ ಹೋಗೋಕೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ವಿಭಾ ಅವರ ಅಮ್ಮನ ಜೊತೆ ಮಾತಾಡಿ ನಮ್ಮ ಮದುವೆ ಬಗ್ಗೆ ಮಾತಾಡೋದು ಅಂತಂದ. ಕಣೋ, ನಂಗೆ ತುಂಬ ಚೆನ್ನಾಗಿ ನೆನಪಿದೆ ಹೇಳಿದ್ರು ವಿಕ್ರಮ್ನ ತಾಯಿ. ಮೊದಲು ನಮ್ಮ ವಿಷಯ ಇತ್ಯರ್ಥ ಮಾಡಿ ನಂತರ ಅವರಿಬ್ಬರನ್ನ ಒಂದು ಮಾಡೋ ಕೆಲಸ ಮಾಡಿ, ಅಲೋಕ್ ಕೂಡ ಈಗ ಬರ್ತಾನೆ ಅಂತ ಹೇಳ್ದ. ಸುಮಾರು ಅರ್ಧ ಗಂಟೆ ನಂತರ ವಿಭಾ, ಗೌರಮ್ಮ ಮತ್ತು ಆರುಷಿ 3 ವಿಕ್ರಮ್ ಮನೆಯ ಮುಂದೆ ಬಂದು ಇಳಿದ್ರು. ವಿಭಾಗೆ ಮನಸ್ಸಲ್ಲಿ ಭಯ ಇದ್ದರೂ ತನ್ನಮ್ಮ ನಾನು ಪ್ರೀತಿಸಿದವನಿಗೆ ನನ್ನ ಪ್ರೀತಿಗೆ ಒಪ್ಪಿಗೆ ನೀಡ್ತಾರೆ ಅಂತ ನಂಬಿದ್ಲು. ಭಯದಲ್ಲೇ ಅವರ ಮನೆಯ ಡೋರ್ ಬೆಲ್ ಮಾಡಿದ್ಲು. ವಿಕ್ರಮ್ ಅವರ ತಾಯಿ ಬಂದು ಡೋರ್ ಓಪನ್ ಮಾಡಿ ನಗುತ್ತಾ, ಬಾರಮ್ಮ ವಿಭಾ, ಆರುಷಿ ಅಂತ ನಗುತ್ತಾ ಸ್ವಾಗತಿಸಿದ್ರು. ಹಾಗೆ ನೀವು ವಿಭಾ ಅವರ ತಾಯಿ ತಾನೇ, ನಮಸ್ಕಾರ ಬನ್ನಿ ಅಮ್ಮ ಅಂತ ಅವರನ್ನು ಕೂಡ ಸ್ವಾಗತಿಸಿದ್ರು. 3 ಒಳಗಡೆ ಬಂದು ಕೂತ್ಕೊಂಡ್ರು. ವಿಕ್ರಮ್ನ ತಾಯಿ ಕಾಫಿಯನ್ನು ತರೋಕೆ ಅಂತ ಅಡುಗೆ ಮನೆಗೆ ಹೋದರು. ವಿಕ್ರಮ್ ಸ್ನಾನ ಮುಗಿಸಿ ಬೇಗ ರೆಡಿಯಾಗಿ ಹೊರಗಡೆ ಬಂದಿದ್ದ. ಗೌರಮ್ಮನನ್ನು ನೋಡಿ ನಗುತ್ತಾ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ದ. ಒಳ್ಳೇದಾಗಲಿ ಮಗ ಅಂತ ಆಶೀರ್ವಾದ ಮಾಡಿದ್ರು ಗೌರಮ್ಮ. ವಿಕ್ರಮ್ನ ತಾಯಿ ಸರೋಜಾ ಅವರು ಬಂದು ಎಲ್ಲರಿಗೂ ಕಾಫಿ ಕೊಟ್ಟರು. ಕಾಫಿ ಕುಡಿದ ನಂತರ, ಗೌರಮ್ಮ ಅವರೇ, ನಿಮ್ಮೂರು ಅಂತ ಮೊದಲಿಗೆ ವಿಚಾರಿಸ್ತಾ ಇದ್ರು ಸರೋಜಾ ಅವರು.
ತನ್ನ ಊರು, ತಾನು ಮೊದಲು ಯಾವ ಕೆಲಸ ಮಾಡ್ತಾ ಇದ್ದೆ, ಆರುಷಿ ಹಾಗೂ ತನ್ನ ಮಗಳು ವಿಭಾಳ ಗೆಳೆತನ ಬಗ್ಗೆ ಮಾತನಾಡ್ತಾ ಇದ್ರು ಗೌರಮ್ಮ. ಆಗ ಸರೋಜಾ ಅವರು, ಬನ್ನಿ ಗೌರಮ್ಮ, ನಾವಿಬ್ಬರು ಮಧ್ಯಾಹ್ನದ ಅಡುಗೆಗೆ ಮಾತಾಡ್ತಾ ಮಾಡೋಣ. ಈಗ ಹುಡುಗರು ಮನೆಯನ್ನು ಸುತ್ತಾಡ್ಕೊಂಡು ಬರಲಿ ಅಂತಂದರು. ಸರಿ ಅಂತ ಅವರು ಕೂಡ ಅಡುಗೆ ಮನೆಗೆ ಹೋದರು. ಈಗ ಹಾಲ್ನಲ್ಲಿ ಉಳಿದಿದ್ದು ಆರುಷಿ, V2 ಜೋಡಿ. ವಿಭಾ, ಆರುಷಿ ಬನ್ನಿ, ನಮ್ಮ ಪುಟ್ಟ ಮನೆ ತೋರಿಸ್ತೀನಿ ಅಂತ ಅವರನ್ನು ಕರ್ಕೊಂಡು ಹೋದ. ಇದು ದೇವ್ರ ಮನೆ, ಇದು ಸ್ಟೋರ್ ರೂಮ್, ಇದು ಗೆಸ್ಟ್ ರೂಮ್ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋದ. ನಂತರ ಅಲ್ಲೇ ಇದ್ದ ಬಾಲ್ಕನಿಗೆ ಹೋದ. ಆರುಷಿ ಕೂಡ ಹೋಗಿ ನಿಂತಳು. ಅಲ್ಲಿನ ವಾತಾವರಣ ಅವಳಿಗೆ ತುಂಬಾ ಇಷ್ಟ ಆಗಿತ್ತು. ನೋಡುತ್ತಾ ಹಾಗೆ ಮೈಮರೆತು ನಿಂತಳು ಆರುಷಿ. ಸ್ವಲ್ಪ ಹೊತ್ತಿನ ನಂತರ ಸದ್ದಿಲ್ಲದೆ ನಿಶ್ಶಬ್ದವಾದ ರೂಮನ್ನು ಹಿಂದೆ ತಿರುಗಿ ನೋಡಿದವಳ ಕೂದಲೆಳೆ ಅಂತರದಲ್ಲಿ ನಿಂತಿದ್ದ ಅಲೋಕ್. ಅವನನ್ನು ನೋಡಿ ಗಾಬರಿಯಾಗಿ 2 ಹೆಜ್ಜೆ ಹಿಂದೆ ಸರಿಯೋಕೆ ಹೋದವಳು ಎಡವಿದಂತಾಗಿ ಬೀಳುವವಳನ್ನು ಬಳಸಿ ತನ್ನ ತೈ ಎಳ್ಕೊಂಡ ರಭಸಕ್ಕೆ ಅವನ ಎದೆ ಮೇಲೆ ತಲೆ ಇಟ್ಟೊಳಿಗೆ ಅವನ ಹೃದಯದ ಬಡಿತ ಕೇಳಿಸ್ತು. ಅವನ ಬಾಹುವಿನಲ್ಲಿ ಏನೋ ಒಂದು ರೀತಿಯಾದಂತಹ ನೆಮ್ಮದಿ ಇತ್ತು ಅವಳಿಗೆ. ಆದರೂ ಅದನ್ನು ಆಸ್ವಾದಿಸುವ ಮನಸ್ಸಿಲ್ಲದೆ ಅವರಿಂದ ದೂರ ಸರಿಯೋಕೆ ನೋಡಿದ್ಲು. ಅಲೋಕ್ ಮಾತ್ರ ಅವಳನ್ನು ಬಿಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ತುಂಬ ಪ್ರಯತ್ನ ಪಟ್ಟೋಳು ಆಗದೇ ಇದ್ದ ನಂತರ, ಸರ್ ಪ್ಲೀಸ್ ಬಿಡಿ ಅಂತ ಕೇಳಿದ್ಲು. ಅವಳ ಧ್ವನಿಗವನು ಏನೂ ಪ್ರತಿಕ್ರಿಯಿಸಲಿಲ್ಲ. ಸರ್ ಅಂತ ಮತ್ತೊಮ್ಮೆ ಹೇಳಿ ಸೋತ್ಲು. ಯಾಕಾರುಷಿ, ನಾನು ನಿನಗೆ ತಾಳಿ ಕಟ್ಟಿದ ಗಂಡ ಅಲ್ವಾ, ನಾನು ನಿನ್ನನ್ನು ಈ ಥರ ಹಿಡ್ಕೊಳ್ಳೋ ರೈಟ್ಸ್ ಕೂಡ ಇಲ್ವಾ ಅಂತಂದಾಗ ಸ್ವಲ್ಪ ಮೆತ್ತಗಾದ ಆರುಷಿ, ಅದು ಇಬ್ಬರು ಒಪ್ಪಿಗೆ ಕೊಟ್ಟು ಮದುವೆ ಆಗಿದ್ರೆ ಮಾತ್ರ ಅಧಿಕಾರ ಬರೋದು ಸರ್. ಆದರೆ ಇಲ್ಲಿ ನನ್ನ ಒಪ್ಪಿಗೆ ಇಲ್ಲದೆ ಮದುವೆಯಾಗಿದ್ದೀರಿ, ಹಾಗಾಗಿ ನನ್ನ ಮುಟ್ಟುವ ಮೊದಲು ಯೋಚನೆ ಮಾಡಿ ಅಂತಂದ್ಲು. ಹಾಗಾದರೆ ನೀನು ಚಿಕ್ಕಮ್ಮ ನೋಡಿದ ಹುಡುಗ ಸಭ್ಯಸ್ಥ ಆಗಿದ್ನಾ? ನಾನು ನಿನ್ನನ್ನು ಮನ್ಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ ಆರುಷಿ. ಹೇಳ್ಕೊಳ್ಳೋಕೆ ಸರಿಯಾದ ಸಮಯ ಬರಲಿಲ್ಲ, ಅಷ್ಟರಲ್ಲಿ ಹೀಗೆಲ್ಲ ಆಯಿತು. ಅದಕ್ಕೆ ನಾನು ಹಿಂದೆ ಮುಂದೆ ಯೋಚನೆ ಮಾಡದೆ ನಿನಗೆ ತಾಳಿ ಕಟ್ಟಿದ್ದು. ಎಲ್ಲರ ತರಹ ನನಗೆ ರೊಮ್ಯಾಂಟಿಕ್ಕಾಗಿ ಪ್ರಪೋಸ್ ಮಾಡೋಕ್ಕೆ ಬರಲ್ಲ ಆರುಷಿ. ನಾನು ಅಷ್ಟೆಲ್ಲ ತಯಾರಿ ಕೂಡ ಮಾಡ್ಕೊಳ್ಳೋಕೆ ಬರ್ತಾ ಇರಲಿಲ್ಲ. ನನ್ನ ಪ್ರೀತಿಯನ್ನು ನಿನ್ನ ಹತ್ರ ಹೇಳ್ಕೊಳ್ಳೋಕೆ ನನಗೆ ಒಂದು ರೀತಿ ಭಯ ಕಾಡ್ತಾ ಇತ್ತು. ನನ್ನನ್ನು ಎಲ್ಲಿ ರಿಜೆಕ್ಟ್ ಮಾಡ್ತೀಯೋ ಅಂತ. ಅದೇ ಕಾರಣಕ್ಕೆ ಮೊದಲು ನಿನ್ನ ಸ್ನೇಹವನ್ನು ಸಂಪಾದಿಸಿದ್ದು. ನಿನ್ನನ್ನು ಪ್ರೀತಿ ಮಾಡೋಕ್ಕೆ ಶುರು ಮಾಡಿದಾಗಿಂದ ನಿನ್ನ ಜೊತೆ ಇದ್ದ ಪ್ರತಿ ಸೆಕೆಂಡ್ ಕೂಡ ಖುಷಿಯಾಗೇ ಇದ್ದೆ ಆರುಷಿ. ಪ್ಲೀಸ್ ನನಗೆ ನಿನ್ನ ಜೊತೆ ಬಾಳೋಕೆ, ನಿನ್ನ ಜೀವನ ಸಂಗಾತಿಯಾಗೋಕ್ಕೆ ಒಂದು ಅವಕಾಶ ಕೊಡು ಅಂತ ಕೇಳ್ದ. ಈಗಲೂ ಅವನ ಹಿಡಿತ ಅವಳ ಸೊಂಟದ ಮೇಲೆಯೇ ಇತ್ತು. ವಿಕ್ಕಿ, ಅಲ್ಲಿ ಆರುಷಿ ಮಾತ್ರ ಇದ್ದಾಳೆ, ನೀನು ಯಾಕೆ ನನ್ನನ್ನು ಟೆರೇಸಿಗೆ ಕರ್ಕೊಂಡು ಬಂದೆ ಕೇಳಿದ್ಲು ವಿಭಾ. ನನಗೂ ಗೊತ್ತು, ಆದರೆ ಅಲ್ಲಿ ಅಲೋಕ್ ಇದ್ದಾನೆ ವಿಭು, ಅವನು ಆರುಷ್ ಜೊತೆ ಮಾತಾಡಿ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಬಿಟ್ಟು ಬಂದೆ ಅಂತಂದ ವಿಕ್ರಮ್. ಸರಿ ಅಂತ ಟೆರೇಸ್ನ ನೋಡುತ್ತಾ ನಿಂತಳು. ಅವಳನ್ನು ಹಿಂದೆಯಿಂದ ತಬ್ಬಿ ತನ್ನ ತಲೆಯನ್ನು ಭುಜದ ಮೇಲೆ ಇಟ್ಟು, ವಿಭು ನಿಮ್ಮಮ್ಮನ ಮದುವೆಗೆ ಒಪ್ತಾರೇನೆ ಅಂತ ಕೇಳ್ದ. ಅವಳಿದ್ದ ರೀತಿಯೇ ಅವನ ಕೆನ್ನೆಯನ್ನು ಸವರುತ್ತಾ, ಅಮ್ಮ ಒಪ್ತಾರೆ ಅನ್ನೋ ನಂಬಿಕೆ ನನಗೆ ಇದೆ ವಿಕ್ಕಿ, ಆದರೆ ಅಕಸ್ಮಾತ್ ಒಪ್ಪದೆ ಹೋದರೆ ಅಂತ ಭಯವೂ ಇದೆ ಅಂತ ಅಂದ್ಲು. ಗೌರಮ್ಮ, ನಾನು ನಿಮ್ಮ ಹತ್ರ ಒಂದು ಮಾತು ಕೇಳಲಾ ಅಂತ ಕೇಳಿದ್ರು ಸರೋಜಾ. ಸೌತೆಕಾಯಿ ಸಿಪ್ಪೆ ತೆಗಿತಾ ಇದ್ದ ಗೌರಮ್ಮ, ಅದೇನು ಕೇಳಿ ಅಂತಂದರು. ಅದು ನನ್ನ ಮಗ ವಿಕ್ರಮ್ ಮತ್ತು ನಿಮ್ಮ ಮಗಳು ವಿಭಾ ಇಬ್ಬರು ಒಬ್ಬರನ್ನೊಬ್ಬರು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಹೇಳೋಕೆ ವಿಭಾಗೆ ಭಯ ಆಯ್ತಂತೆ. ಅದರ ಮಧ್ಯೆ ಆರುಷಿಗೆ ಕೂಡ ಇಷ್ಟ ಇಲ್ಲದೆ ಮದುವೆ ಕೂಡ ಆಯಿತು. ಅವರಿಬ್ಬರು ಮದುವೆ ಮಾಡಿದ್ರೆ ನನಗೂ ಖುಷಿಯಾಗುತ್ತೆ. ಸಾಯೋ ಮೊದಲು ನನ್ನ ಮಗನ ಸುಖ ಸಂಸಾರವನ್ನು ಕಣ್ತುಂಬಿಕೊಂಡು ಮೊಮ್ಮಗುವನ್ನು ಆಡಿಸಿ ಸಾಯೋ ಆಸೆ ಅಂತಂದರು. ಅಯ್ಯೋ ಹಾಗ್ಯಾಕೆ ಮಾತಾಡ್ತೀರಿ, ನನ್ನ ಮಗಳು ಪಿರುತಿ ಮಾಡ್ತಾ ಇವ್ನಿ ಅಂದಿದ್ರೆ ಹುಡುಗ ಯಾರು, ಏನು ಕೆಲಸ ಮಾಡ್ತವನೆ, ಮನೆ ಕಡೆ ಹೆಂಗೆ ಅಂತ ವಿಚಾರಿಸಿ ಮದುವೆ ಮಾಡಿ ಕೊಡ್ತಾ ಇದ್ನಲ್ಲವ್ವ, ನನ್ನ ಮಗಳು ನನ್ನ ಹತ್ರನೇ ಮುಚ್ಚಿಟ್ಲು ಅಂತಂದರು. ಹಾಗೆಲ್ಲ ಅಂದ್ಕೋಬೇಡಿ ಗೌರಮ್ಮ, ನಿಮ್ಮ ಮಗಳಿಗೆ ನಿಮ್ಮ ಮೇಲಿರೋ ಗೌರವ ಅದು. ನಿಮ್ಮ ಒಪ್ಪಿಗೆ ಇಲ್ಲದೆ ಅವರು ಮದುವೆ ಆಗಲ್ಲ. ಅದು ಅಲ್ಲದೆ ನನ್ನ ಮಗನನ್ನು ನಿಮ್ಮ ಮಗಳು ಒಪ್ಪಿಕೊಂಡ ತಕ್ಷಣವೇ ನನ್ನ ಹತ್ರ ಕರ್ಕೊಂಡು ಬಂದು ಪರಿಚಯ ಮಾಡಿಸಿದ್ದ. ನನಗೂ ವಿಭಾ ತುಂಬಾ ಇಷ್ಟ ಆದ್ಲು. ಅದಕ್ಕೆ ನಾನು ಕೂಡ ಒಪ್ಪಿ ನಿಮ್ಮ ಜೊತೆ ಮಾತಾಡೋಕ್ಕೆ ಇವತ್ತು ಕರೆಸ್ದೆ. ನೀವು ಕೂಡ ನಮ್ಮ ಮನೆ ನೋಡಿದ ಹಾಗೂ ಆಗುತ್ತೆ ಅಂತ ಹೇಳಿದ್ರು ಸರೋಜಾ. ನಿಮ್ಮ ಮಗ ಏನು ಕೆಲಸ ಮಾಡ್ತಾವನೆ ಅಂತ ಕೇಳಿದ್ರು ಗೌರಮ್ಮ. ನನ್ನ ಮಗ ಅದೇ ಆರುಷಿ ಗಂಡ ಇದ್ದಾನಲ್ಲ,
ಅವನದು ದೊಡ್ಡ ಕಂಪ್ನಿ ಇದೆ, 100 ಜನಕ್ಕೆ ಕೆಲಸ ಕೊಟ್ಟಿರೋನವನು. ಅವನ ಆಫೀಸಲ್ಲೇ ಅವನ ಬಲಗೈಯಂತೆ ಕೆಲಸ ಮಾಡ್ತಿದ್ದಾನೆ. ತಿಂಗಳಿಗೆ 3 ಲಕ್ಷ ಸಂಬಳ ಕೊಟ್ಟು ಈ ಮನೆ ಕಟ್ಟಿಸಿದ್ದಾನೆ. ಕೆಳಗಡೆ ಒಂದು ಮನೆ ಬಾಡಿಗೆ ಬರುತ್ತೆ. ಈಗ ನಮಗೆ ಈ ಡೂಪ್ಲೆಕ್ಸ್ ಮನೆ ಕಟ್ಟಿಸ್ಕೊಟ್ಟಿದ್ದಾನೆ. ಅದರ ಜೊತೆಗೆ ಮನೆ ಖರ್ಚಿಗೆ ಕೂಡ ಸಪ್ರೇಟ್ ದುಡ್ಡು ಅಂತ ನನ್ನ ಅಕೌಂಟಿಗೆ ತಿಂಗಳಿಗೆ 50,000 ಕೊಡ್ತಾನೆ. ಆದರೆ ನನಗೆ ಅಂತ ಇರೋದು ನನ್ನ ಮಗ ಮಾತ್ರ. ಅವನ ಸಂಬಳವೆಲ್ಲ ಉಳಿತಾಯ ಆಗತ್ತೆ. ಅವನ ಹೆಸರಲ್ಲಿ 25 ಲಕ್ಷ ಡೆಪಾಸಿಟ್ ಇಟ್ಟಿದ್ದೀನಿ. ನನಗೆ ಇನ್ನು ಬಂಧು ಬಳಗ ಅಂತ ಯಾರೂ ಇಲ್ಲ. ನನ್ನ ಗಂಡ ತೀರಿ ಹೋದಾಗಲೇ ಎಲ್ಲ ಸಂಬಂಧಿಕರು ಸಂಬಂಧ ಕಡ್ಕೊಂಡ್ರು. ಆಗಿಂದ ನನ್ನ ಮಗನ ಓದಿನ ಖರ್ಚನ್ನು ಅವನೇ ನೋಡಿಕೊಂಡು ನಮ್ಮನ್ನು ಅಲೋಕ್ ನೋಡ್ಕೊಂಡಿದ್ದು ಅಂತಂದರು. ನೋಡವ್ವ ಸರೋಜಾ, ನನಗೆ ನಿಮ್ಮ ಹೆಸರಲ್ಲಿ ಏನಿದೆ, ತಿಂಗಳಿಗೆ ಎಷ್ಟು ಆದಾಯ ಬರುತ್ತೆ ಅಂತ ಬೇಡ ಕಣವ್ವ. ನಿನ್ನ ಮಗ ಒಳ್ಳೆ ಕೆಲಸದಾಗವನ, ಒಳ್ಳೆ ಸಂಬಳ ತರ್ತಾನ, ನನ್ನ ಮಗಳನ್ನ ಜೋಪಾನ ಮಾಡ್ತಾನ, ಅಷ್ಟೇ ಸಾಕು ಕಣವ್ವ. ಉಣ್ಣಕ್ಕೆ ಊಡಕ್ಕೆ ತೊಂದರೆ ಇಲ್ಲ ಅಂದರೆ ಅವಳಿಷ್ಟಾನೇ ನನ್ನಿಷ್ಟ ಅಂತಂದರು. ಇಷ್ಟೊಂದು ಸರಳವಾದವರನ್ನು ನೋಡಿದ ಸರೋಜಾ ಅವರಿಗೆ ಖುಷಿಯಾಗಿತ್ತು. ತಪ್ಪು ತಿಳಿಬೇಡಿ ಗೌರಮ್ಮ, ನಾನು ಬೇಕು ಅಂತ ಇದನ್ನೆಲ್ಲ ಹೇಳಲಿಲ್ಲ. ಹೆಣ್ಣಿನ ಕಡೆಯವರಿಗೆ ಹುಡುಗನ ಗುಣಕ್ಕಿಂತ ಹುಡುಗನ ಮನೆ ಕಡೆ ಇರೋ ಹಣ ಆಸ್ತಿ ಮಾತ್ರ ಮುಖ್ಯ. ಅದಕ್ಕೆ ಇದನ್ನೆಲ್ಲ ಹೇಳಿದೆ ಅಂತಂದರು. ನನ್ನ ಮಗಳು ಈ ಮನೆಯಲ್ಲಿ ಖುಷಿಯಾಗಿರ್ತೀನಿ ಅಂತ ಅವಳಿಗೆ ನಂಬಿಕೆ ಬಂದರೆ ನನ್ನ ಅಭ್ಯಂತರ ಇಲ್ಲ ಕಣವ್ವ ಅಂತಂದರು ಗೌರಮ್ಮ. ಇಷ್ಟು ಬೇಗ ನೀವು ಒಪ್ಕೋತೀರಾ ಅಂತ ನಂಗೆ ತಿಳಿದಿರಲಿಲ್ಲ. ತುಂಬಾ ಖುಷಿಯಾಯಿತು ಅಂತ ಕಣ್ಣೀರು ಹಾಕಿದ್ರು ಸರೋಜಾ. ಅಯ್ಯೋ, ಇಷ್ಟಕ್ಕೆಲ್ಲ ಅಳ್ತಾರೇನವ? ನಾನು ಇವತ್ತಿದ್ದು ನಾಳೆ ಬಿದ್ದೋಗೋ ಮರ. ಅವಳು ನನ್ನ ಮಗಳ ಸಂತೋಷನೇ ನಂದುವೆ ಅಂತಂದರು. ಸರ್ ಪ್ಲೀಸ್ ನನ್ನನ್ನು ಮೊದಲು ಬಿಡಿ. ನೀವು ಪ್ರೀತಿ ಮಾಡಿದ್ರೆ ಸಾಕ ಸರ್. ನನಗೂ ಪ್ರೀತಿ ಆಗೋದು ಬೇಡವಾ? ನಾನು ನಿಮ್ಮನ್ನು ಯಾವತ್ತೂ ಆ ದೃಷ್ಟಿಯಲ್ಲಿ ನೋಡಲೇ ಇಲ್ಲ ಸರ್. ನಮ್ಮ ನಡುವೆ ಸ್ನೇಹಕ್ಕಿಂತ ಹೆಚ್ಚಾಗಿ ಏನೂ ಇರಲಿಲ್ಲ ಅಂತಂದ್ಲು ಆರುಷಿ. ಹಾಗಾದರೆ ಯಾರನ್ನಾದರೂ ಪ್ರೀತಿ ಮಾಡ್ತಾ ಇದೆಯಾ ಅಂತ ಕೇಳಿದವನ ಧ್ವನಿಯಲ್ಲಿ ಸತ್ವವೇ ಇರಲಿಲ್ಲ. ಇಲ್ಲ ಸರ್, ನನ್ನ ಜೀವನದಲ್ಲಿ ಪ್ರೀತಿ ಅನ್ನೋದು ಮರೀಚಿಕೆಯಾಗಿದೆ. ಅದು ನನ್ನ ಪಾಲಿಗೆ ಯಾವತ್ತೂ ಇಲ್ಲ. ಅದನ್ನು ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳಿದ್ಲು. ಹಾಗಾದರೆ ಈಗಲಾದರೂ ನನ್ನ ಪ್ರೀತಿ ಮಾಡು ಆರುಷಿ. ನಿನ್ನ ಗಂಡ ನಾನು. ಇನ್ಮುಂದೆ ನಿನ್ನ ಪ್ರೀತಿಗೆ ನಾನು ಅರ್ಹ ಅಂತ ಕೇಳ್ದ. ವಿಷಾದದ ನಗು ನಕ್ಕ ಆರುಷಿ, ಪ್ರೀತಿ, ಗಂಡ, ಅರ್ಹ ಇದಕ್ಕೆಲ್ಲ ನಾನು ಯಾವತ್ತಿಗೂ ಸಿದ್ಧಳೇ ಇರಲಿಲ್ಲ ಸರ್. ನನ್ನ ಚಿಕ್ಕಮ್ಮ ನೋಡಿದ ಹುಡುಗನನ್ನು ನಾನು ಮದುವೆ ಆಗೋಗಿದ್ರೂ ಕೂಡ ಕೇವಲ ಅವರ ಕಂಪನಿ ಅವರಿಗೆ ವಾಪಸ್ ಬರಲಿ ಅನ್ನೋದು ಅಷ್ಟೇ ನನ್ನ ಉದ್ದೇಶ ಆಗಿತ್ತು. ಅದಾದ ನಂತರ ನಾನು ಕೂಡ ಅವನನ್ನು ಬಿಟ್ಟು ಎಲ್ಲರಿಂದ ದೂರ ಹೋಗೋಳಿದ್ದೆ ಅಂತಂದ್ಲು. ಅವಳ ಮಾತುಗಳು ಅಲೋಕ್ಗೆ ಕಾದ ಸೀಸೆ ಕಿವಿಗೆ ಹಾಕಿದ ಅನುಭವ ಆಗಿತ್ತು. ಆದರೂ ಸಾವರಿಸಿಕೊಂಡೋನು, ಈಗ ನನಗೂ ಒಂದು ಅವಕಾಶ ಕೊಡ್ಬೋದಲ್ವಾ ಅಂತ ಆಸೆಯಿಂದ ಕೇಳ್ದ. ಇಲ್ಲ ಸರ್, ನನ್ನ ಒಪ್ಪಿಗೆ ಇಲ್ಲದೆ ಆದ ಈ ಮದುವೆಗೆ ನಾನು ಅವಕಾಶ ಕೊಡಲಾರೆ ಅಂತ ಬಿರುಸಾಗಿ ಅವನಿಂದ ಬಿಡಿಸ್ಕೊಂಡು ಅಲ್ಲಿಂದ ಹೊರಟೆ ಹೋದ್ಲು. ಹಾಗೆ ಇನ್ನೊಂದು ವಿಷಯ ಗೌರಮ್ಮ ಅವರೇ, ಅದು ಆರುಷಿಯನ್ನು ಮದುವೆ ಆಗಿರೋ ಹುಡುಗ ಕೂಡ ಇಲ್ಲಿಗೆ ಬಂದಿದ್ದಾನೆ. ಅವನು ಕೂಡ ಆರುಷಿಯನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದಾನೆ. ನನಗೆ ಅವನು ಕೂಡ ಮಗನಿದ್ದ ಹಾಗೆ. ಅಲೋಕ್ಗೆ ಅವನ ಪ್ರೀತಿ ಸಿಗೋ ಹಾಗೆ ಮಾಡಬೇಕು. ಆರುಷಿ ಅವನ ಜೊತೆ ಒಟ್ಟಿಗೆ ಇದ್ದರೆ ಆ ಮಗುವಿನ ಪ್ರೀತಿ ಅವಳಿಗೆ ಅರ್ಥವಾಗಿ ಅವನ ಜೊತೆ ಸಂಸಾರ ನಡೆಸ್ತಾಳೆ ಅನ್ನೋ ನಂಬಿಕೆ ಅಂತಂದರು ಸರೋಜಾ. ಅಲೋಕ್ ಮತ್ತು ಆರುಷಿಯ ಮಾತುಗಳನ್ನು ಕೇಳಿಸ್ಕೊಂಡವ್ರು ಯಾರಿಗೂ ಕೂಡ ಅವರಿಬ್ಬರು ಒಂದಾಗಿ ಬಾಳ್ತಾರೆ ಅನ್ನೋ ಐಡಿಯಾನೇ ಇಲ್ಲ. ಹಾಗಾದರೆ ಮುಂದೇನು ಮಾಡ್ತಾರೆ? ನಿರೀಕ್ಷಿಸಿ ಜೀವನ ಸಂಗಾತಿ.